टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಟೆಂಡರ್ನಲ್ಲಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡಿರುವುದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಧಾನಿ ಮೋದಿ ಮೀಸಲಾತಿ ಮಿಸೈಲ್ ಅನ್ನು ಬಿಟ್ಟಿದ್ದಾರೆ. ಇದಕ್ಕೆ ಖರ್ಗೆ ಸೇರಿದ ಹಾಗೆ ಕಾಂಗ್ರೆಸ್ ನಾಯಕರು ಕೆಂಡವಾಗಿದ್ದಾರೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ, ಕೈ ವಿರುದ್ಧ ಮೋದಿ ಕಿಡಿ. SC ST OBC मीसलाती मुस्लिमರಿಗೆ हंचिके, मोदी आरोप। टेंडर में भी अब SC ST OBC के अधिकार छीन करके धर्म के आधार पर आरक्षण दे दिया। ಮೀಸಲಾತಿ ಯಾಕೆ ಕೊಡಬಾರದು ಟೀಕಿಸಿದ ಮೋದಿಗೆ ಸಿದ್ದು ಡಿಚ್ಚಿ. ಆರ್ಥಿಕವಾಗಿ ಸಬಲರಾಗಿದ್ದಾರಾ, ಮತ್ತೆ ಯಾಕೆ ಮಾಡಬಾರದು? ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದಕ್ಕೆ ರಾಜ್ಯದಲ್ಲಿ ಒಂದು ಸುತ್ತಿನ ಸಮರವೇ ನಡೆದು ಹೋಗಿತ್ತು. ಬಿಜೆಪಿ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿ ಶುರುವಾಗಿತ್ತು. ಬೂದಿ ಮುಚ್ಚಿದ ಕೆಂಡದಂತಿದ್ದ ಈ ಸಮರ ಕೊಂಚ ತಣ್ಣಗಾಯ್ತು ಅನ್ನುವಷ್ಟರಲ್ಲಿ ಹರಿಯಾಣದಲ್ಲಿ ಆಕ್ರೋಶದ ಜ್ವಾಲೆ ಒಮ್ಮೆಲೆ ಸ್ಫೋಟವಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಿದ್ದ ಈ ಮೀಸಲಾತಿ ಮಲ್ಲಯುದ್ಧಕ್ಕೆ ರಣಕಹಳೆ ಮೊಳಗಿಸಿದ್ದು ಬೇರೆ ಯಾರೂ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ. ಮುಸ್ಲಿಂ ಮೀಸಲಾತಿ ವಿಚಾರವನ್ನ ಕೆದಕಿದ ಮೋದಿ ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳಿದ್ದಾರೆ. टेंडर में भी अब SC ST OBC के अधिकार छीन करके धर्म के आधार पर आरक्षण दे दिया। ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಗುಡುಗಿದ ಪ್ರಧಾನಿ ಮೋದಿ SC ST ಮತ್ತು OBC ಮೀಸಲಾತಿಯನ್ನ ಕಿತ್ತು ಧರ್ಮಾಧಾರಿತವಾಗಿ ಮೀಸಲಾತಿ ಹಂಚಿದ್ದಾರೆ ಅಂತ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. जबकि संविधान में बाबा साहब आम्बेडकर ने साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी और हमारे संविधान ने धर्म के आधार पर आरक्षण के लिए प्रतिबंध लगाया हुआ है। अगर सच्चे अर्थ से आपके दिल में मुसलमानों के लिए थोड़ी भी हमदर्दी है तो कांग्रेस पार्टी अपने पार्टी के अध्यक्ष मुसलमान को बनाए। क्यों नहीं बनाते भाई? संसद में टिकट देते हैं, 50% मुसलमानों को दो, जीत करके आएंगे तो अपनी बात बताएंगे। लेकिन ये नहीं करना है। कांग्रेस में तो कुछ नहीं देना है, देश के नागरिकों के अधिकारों को छीनना और देना। लेकिन चुनाव जीतने के लिए, तुष्टीकरण की राजनीति के लिए, वोट बैंक की राजनीति के लिए 2013 के आखिरी सत्र में कांग्रेस ने इतने सालों तक चल रहे वक्फ के कानून में आनन फानन संशोधन कर दिया। ಪ್ರಧಾನಿ ಮೋದಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ SC ST ಮತ್ತು OBCಗೆ ಖಾಸಗಿ ಸಂಸ್ಥೆಗಳಲ್ಲೂ ಮೀಸಲಾತಿ ಕೊಡಿಸುವ ಪ್ರಯತ್ನ ಮಾಡಿದ್ದೇವೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. 5 इस संविधान का संशोधन SC ST OBC और इन लोगों को प्राइवेट इंस्टीट्यूशन में इनको रिजर्वेशन आरक्षण दिलाने के लिए हमने कोशिश की, लेकिन अब सुप्रीम कोर्ट ने ये कहा 2014 में ये कानून उन्होंने अपहेल्ड किया। ಆರ್ಥಿಕವಾಗಿ ಹಿಂದುಳಿದ ಮುಸ್ಲಿಮರಿಗೆ ಮೀಸಲಾತಿ ಎಂದ ಸಿಎಂ. ಮೋದಿ ಮಾತಿಗೆ ಕಿಡಿಕಾರಿದ ಸಿಎಂ ಸಿದ್ದರಾಮಯ್ಯ ಕೂಡ ಲೇವಡಿಯ ಬಾಣಗಳನ್ನ ಬಿಟ್ಟಿದ್ದಾರೆ. ಮತ್ತು ಮುಸಲ್ಮಾನರು ಅದು ಒಂದು ದೊಡ್ಡ ಪ್ರಚಾರ ಮಾಡಿಬಿಟ್ರು, ಏನ್ ಅಪೀಸ್ಮೆಂಟ್ ಮಾಡ್ತಾರೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆಯಾ ಮುಸಲ್ಮಾನ್ ಜನರಿಗೆ? ವಿದ್ಯಾವಂತರಾಗಿದ್ದಾರ, ಆರ್ಥಿಕವಾಗಿ ಸಬಲರಾಗಿದ್ದಾರ, ಮತ್ತೆ ಯಾಕೆ ಮಾಡಬಾರದು? कांग्रेस ने सिर्फ कुछ कट्टरपंथियों को ही खुश किया, बाकी समाज बेहाल रहा, अशिक्षित रहा, गरीब रहा। ಯಾರೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ, ಅವರೆಲ್ಲರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಮತ್ತು ಬದ್ಧತೆ. ಸಚಿವರು ಕೂಡ ಮೋದಿ ಮಾತಿಗೆ ಕಾಲೆಳೆದಿದ್ದಾರೆ. ಅದ್ಯಾಕೆ ಕಿಟ್ ಕೊಟ್ರು? ಮನೆ ಮುಖ್ಯಮಂತ್ರಿಯವರು ಕಿಟ್ ಹಾಕಿ ಕೊಟ್ರಿ, ಅದ್ಯಾಕಪ್ಪ? ಈಗ 13 ವರ್ಷ ಆಯಿತು, 11 ವರ್ಷ ಆಯಿತು ಅವರು ಅಧಿಕಾರಕ್ಕೆ ಬಂದು, 11 ವರ್ಷ ಆಯಿತು. ಏನು ಕಾನೂನು ಅವ್ರ ಕೈಲೇ ಇದೆಯಲ್ಲ ಆಟ ಮಟ್ಟದಲ್ಲಿ? ಮುಸಲ್ಮಾನರು ಈ ಭಾರತದ ಪ್ರಜೆಗಳಿದ್ದಾರೆ, ಅವರ ಜನಸಂಖ್ಯೆ ಆಧಾರವಾಗಿ ಅವರಿಗೆ ಸೌಲಭ್ಯ ಏನು ಸಿಗಬೇಕು ಅಂದಾಗ ಯಾವುದೇ ವರ್ಗಕ್ಕೂ ಅನ್ಯಾಯ ಆಗುವಂಥದ್ದು ಇರಲ್ಲ. ಮಾತೆತ್ತಿದ್ರೆ ಮುಸ್ಲಿಮ್ ಅವ್ರು ತೆಗೆದು ಅವ್ರಿಗೆ ಕೊಟ್ಟು ಅವ್ರದ್ದು ನೋಡಿ, ಅವ್ರಿಗೆ ಮುಸ್ಲಿಮ್ಸಿಗೆ ಕೊಡಬೇಕಾಗಿದ್ದನ್ನು ಕೊಟ್ಟಿದ್ದೀವಿ.
ಅವರು ಈ ದೇಶದ ಪ್ರಜೆಗಳು, ಈ ದೇಶಕ್ಕೆ ಸ್ವತಂತ್ರ ಹೋರಾಟವನ್ನು ಮಾಡಿದಂಥವ್ರು. ನಮ್ಮದ್ರೊಳಗೆ ಪ್ರತಿಯೊಂದಕ್ಕೂ ಭಾಗಿಯಾಗೋದ್ರೊಳಗೆ ಮುಸ್ಲಿಮ್ಸ್ ಇದ್ದಾರೆ ಅನ್ನೋದನ್ನು ಅರಿವು ಬಿಟ್ಕೊಂಡು ಬಿಜೆಪಿ ಅವರು ಮಾತಾಡಲಿ. ಈಗ ಪ್ರವರ್ಗ 2B ಆಡ್ ಮಾಡಿದ್ದೀವಿ. ಆ ಪ್ರವರ್ಗ 2Bಯಲ್ಲಿ ಮುಸ್ಲಿಂ ಸಮುದಾಯದ ಯಾರು ಹಿಂದುಳಿದ ವರ್ಗ ಅಂತ ಕ್ಯಾಟಗರೈಸ್ ಆಗಿದೆ OBC ಲಿಸ್ಟ್ ಅಲ್ಲಿ, ಅವ್ರಿಗೆ ಈ ಮೀಸಲಾತಿಯನ್ನು ಕೊಟ್ಟಿದ್ದೀವಿ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿರೋದನ್ನ ಕೈ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಮೋದಿ ನೀಡಿದ ಹೇಳಿಕೆ ರಾಜ್ಯ ಬಿಜೆಪಿ ನಾಯಕರನ್ನ ಬಡಿದೆಬ್ಬಿಸಿದಂತಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. 3 ಕಾರಣಗಳು. ಒಂದು, ಬೆಲೆ ಏರಿಕೆ, ಒಂದೊಂದು SCP SP TSP ಹಣವನ್ನು ದುರುಪಯೋಗ, ಮೂರನೇದು ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥ 4% ರಿಸರ್ವೇಷನ್ ಸರ್ಕಾರಿ ಕಾಮಗಾರಿಗಳಲ್ಲಿ. 3 ವಿಚಾರಗಳನ್ನು ಇಟ್ಕೊಂಡು ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ರಾಜಕೀಯ ಕಿತ್ತಾಟಕ್ಕೆ ಕಾರಣವಾಗಿರೋ ಮೀಸಲಾತಿ ಜಟಾಪಟಿ ರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡ್ತಿದೆ. ಖುದ್ದು ಪ್ರಧಾನಿ ಮೋದಿ ಭಾಷಣದಲ್ಲಿ ಪ್ರಸ್ತಾಪಿಸುವ ಮೂಲಕ ಮೀಸಲಾತಿ ಸಮರವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ. ಕಿರಣ್ ಹನಿಯಡ್ಕ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.